ಬಸವನಗೌಡ ಪಾಟೀಲ್ ಯತ್ನಾಳ್ ಅಧ್ಯಕ್ಷರೇ, ಕೊಟ್ರಲ್ಲ ಉತ್ತರ ಬಂದಿದೆ ಅಧ್ಯಕ್ಷರೇ. ಉತ್ತರ ಸುಮ್ಮನೆ ಉತ್ತರ ಕೊಡ್ಬೇಕಂತೇಳಿ ಕೊಟ್ಟಿದ್ದಾರೆ. ಹೊಸ ಹೊಸ ಕನ್ನಡದ ಶಬ್ದಕೋಶದಲ್ಲಿ ತೆಗೆದು ಈ ಸರ್ಕಾರ ಬಂದಾಗ ಹೇಳಿತ್ತು ಪ್ರತಿ ವರ್ಷ 1 ಲಕ್ಷ ಹುದ್ದೆಗಳನ್ನು ನಾವು ತುಂಬ್ತೀವಿ ಅಂತ. ಇವತ್ತು ಅಧ್ಯಕ್ಷರೇ ಸರ್ಕಾರನೇ ಒಪ್ಕೊಂಡಿದೆ 2,84,881 ಹುದ್ದೆಗಳು ಖಾಲಿ ಇವೆ. ಹೊರಗುತ್ತಿಗೆದವರು ಮತ್ತು ಗುತ್ತಿಗೆದವರು 96,844 ಹುದ್ದೆಗಳನ್ನು ಈಗಾಗಲೇ ಭರ್ತಿ ಮಾಡ್ಕೊಂಡಿದ್ದೀವಿ ಅಂತ. ಈಗ ಅವರ ಪ್ರಕಾರ 1,88,037 ಹುದ್ದೆಗಳು ಖಾಲಿ ಇವೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಆದರೆ ಇಲ್ಲಿಯವರೆಗೆ ಈ ಸರ್ಕಾರ 3 ವರ್ಷ ಆಯಿತು, ಕೇವಲ 8,157 ಹುದ್ದೆಗಳನ್ನು ನೇಮಕಾತಿಯನ್ನು ಪೂರ್ಣಗೊಳಿಸಿದ್ದಾರೆ. 3,081 ಹುದ್ದೆಗಳ ನೇಮಕಾತಿ ಪ್ರಗತಿಯಲ್ಲಿರುತ್ತದೆ. ಮುಂದೆ ಹೇಳ್ತಾರೆ ಅಧ್ಯಕ್ಷರೇ, ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ 24,300 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ. ಓಕೆ, ಇದು ಕರೆಕ್ಟು. ಅನುಮೋದನೆ ನೀಡಿದ್ದ ಅಂತ ಶಬ್ದಕ್ಕೆ ಉಪಯೋಗ ಮಾಡ್ಯಾರ. ಮುಂದುವರೆದು ಕಲ್ಯಾಣ ಕರ್ನಾಟಕ ನಾವು ಭಾಳ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ನಾವೇ ಆರ್ಟಿಕಲ್ 371 ತಂದೆ ಅಂತೇನು ಹೆಗ್ಗಳಿಕೆ ತಗೋತಾರಲ್ಲ, ಅಲ್ಲಿ 32,132 ಖಾಲಿ ಇರುವ ಹುದ್ದೆಗಳ ಪೈಕಿ 80% ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧ್ಯಕ್ಷರೇ ಎಷ್ಟು ಚೆನ್ನ ಒಳ್ಳೆ ವರ್ಡ್ಗಳನ್ನು ಈ ಆರ್ಥಿಕ ಇಲಾಖೆದವ್ರು ಭಾಳ ಬುದ್ಧಿವಂತರದ ಕೆಲಸ ಅಂತ ಏನೂ ಮಾಡೋದಿಲ್ಲ, ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಿಲ್ಲ, ಹೆಚ್ಚಿಗೆ ಏನೂ ಮಾಡೋದಿಲ್ಲ, ಬರೇ ತಮಗೆ ಬೇಕಾದವ್ರಿಗೆ ಅಷ್ಟು ಹಣ ಕೊಡೋದು ಬಿಟ್ಟರೆ ಏನೂ ದಂಧ ಇಲ್ಲ. ಹೇಳ್ತಾರೆ ಆರ್ಥಿಕ ಇಲಾಖೆಯಿಂದ ಗಮನ ನಾ ಹೇಳ್ತೀನಿ ಅಧ್ಯಕ್ಷರೇ, ಆ ಶಬ್ದಗಳು ಹೇಳ್ಬೇಕಲ್ಲ. ನೀವು ಓದ್ತಾ ಪರಿಭಾವಿತ ಯಾರಿಗೂ ತಿಳಿದಿಲ್ಲ, ಕನ್ನಡ ತಿಳಿದಿಲ್ಲ, ಇದು ಹೊಸ ಕನ್ನಡ ನಿಮಗೂ ತಿಳಿದಿಲ್ಲ, ನಮಗೂ ತಿಳಿದಿಲ್ಲ. ಪರಿಭಾವಿತ ಸಹಮತಿಯನ್ನು ನೀಡಲಾಗಿದೆ. ಏನ್ರ ಅಧ್ಯಕ್ಷರೇ, ಡೀಮ್ಡ್ ಕನ್ಕರೆನ್ಸ್, ಡೀಮ್ಡ್ ಕನ್ಕರೆನ್ಸ್ ಒಂದು ಬೇರೆ, ಕನ್ಕರೆನ್ಸ್ ಒಂದು ಬೇರೆ, ಅಲ್ಲಿದಿಂದ ಮತ್ತೊಂದು ಇನ್ನೊಂದು ಶಬ್ದ ಜೋಡಿಸ್ತಾರೆ. ಅದರ ಉದ್ದೇಶಪೂರ್ವಕವಾಗಿ ಈ ಸರ್ಕಾರ ನೇಮಕಾತಿಗೆ ಮಾಡ್ಕೊಲಾರ್ದೇ ಈಗಾಗಲೇ ದುಡ್ಡು ಇಲ್ಲ ಸರ್ಕಾರನಾಗ, ಇದೇ ರೀತಿ ನಿರುದ್ಯೋಗ ಯುವಕರು ಇವತ್ತು ಹೋರಾಟ ಮಾಡ್ತೀರಿ ಅಂದರೆ ಪೊಲೀಸರ ಬಲ ಉಪಯೋಗಿಸಿ ಮುಂಜಾನೆ 5 ಗಂಟೆಗೆ ಅವರು ವಿದ್ಯಾರ್ಥಿ ಸಂಘಟನೆದವ್ರನ್ನ ಅರೆಸ್ಟ್ ಮಾಡೋದು, ಚಿತ್ರಹಿಂಸೆ ಕೊಡೋದು, ನಿಮ್ಮ ಭವಿಷ್ಯ ಹಾಳು ಮಾಡ್ತೇನೆ ಅಂತ ಪೊಲೀಸರ ಮೂಲಕ ಧಮಕಿ ಕೊಡೋದು. ಮುಂದೇನು ಮಾಡ್ತಾರೆ ಅಧ್ಯಕ್ಷರೇ, ಹೇಳ್ತಾರೆ ಹೊರಗುತ್ತಿಗೆ ಒಳಗುತ್ತಿಗೆ ಕಾಯಂಗೊಳಿಸೋದ್ರ ಬಗ್ಗೆ ಸರ್ಕಾರದ ನಿಲುವು ಏನಂತ ಕೇಳಿದ್ರೆ, ಹೊರಗುತ್ತಿಗೆ ಒಳಗುತ್ತಿಗೆ ನೌಕರನ್ನು ಕಾಯಂಗೊಳಿಸುವ ಕುರಿತು ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ. ಪ್ರಸ್ತಾವನೆ ಇಲ್ಲ ಅಂದ್ರೆ ಅದನ್ನು ಖಾಲಿನೇ ಉಳಿದು ಅಲ್ಲ ಅಧ್ಯಕ್ಷರೇ. ಹಂಗಾದ್ರೆ 2,84,000 ಖಾಲಿ ಇದೆ ಹುದ್ದೆ. ನೀವು ಒಳಗುತ್ತಿಗೆ ಪಾಪ 20-30 ವರ್ಷ 1-2 ವರ್ಷ ಉಳಿದಿರ್ತದೆ ಸರ್ವಿಸು. ಇವತ್ತು ಪೌರ ಕಾರ್ಮಿಕರಿದ್ದಾರೆ ಪಾಪ, ನಮ್ಮಲ್ಲಿ ಬರ್ತಾರೆ ಪೌರ ಕಾರ್ಮಿಕರು, ಇನ್ನೂ 1 ವರ್ಷ ಉಳಿದದ್ರಿ, 28-29 ವರ್ಷ ನಾ ಕೆಲಸ ಮಾಡೀನಿ, 1 ವರ್ಷ ಪರ್ಮನೆಂಟ್ ಮಾಡುತ್ತಾರೆ, ಅದನ್ನು ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂದಾಗ ಇದೇ ರೀತಿ ಸರ್ಕಾರ ಈ ರಾಜ್ಯದ ನಿರುದ್ಯೋಗ ಯುವಕರ ವಿರುದ್ಧ ಈ ರೀತಿ ಸುಮ್ಮನೆ ಮೀಸಲಾತಿ, ನೀವೇ ಹೇಳಿದ್ರಿ ಮೀಸಲಾತಿ ಎಲ್ಲ ಕ್ಲಿಯರ್ ಆಗಿದೆ, ಈ ಒಳ ಮೀಸಲಾತಿ ಕೊಟ್ಟಿರಿ, ಇಂಪ್ಲಿಮೆಂಟ್ ಮಾಡಿ. 2.5 ವರ್ಷ ಆಯ್ತು, ಈ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಸ್ತಾ ಇಲ್ಲ, ಬರೀ ದೊಡ್ಡ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ರಿ. ಇದೇ ರೀತಿ ಸರ್ಕಾರ ಹೋದ್ರೆ ಕರ್ನಾಟಕದಲ್ಲಿ ನೇಪಾಳದಂತ ಕ್ರಾಂತಿ ಆಗೋದು ದೂರ ಇಲ್ಲ. ಇದನ್ನ ಎಚ್ಚರಿಕೆನೇ ಈ ರಾಜ್ಯದ ಮುಖ್ಯಮಂತ್ರಿ ಆ ಸರ್ಕಾರ ಕೊಡ್ತೀನಿ. ನೀವೇನಾದ್ರೂ ಇದೇ ಉದ್ದಟತನ ಇದೇ ರೀತಿ ಜನರ ತಪ್ಪಿಗೆ ಕೆಲಸ ಮಾಡಿದ್ರೆ ಈ ರಾಜ್ಯದ ಯುವಕರು ಸುಮ್ಮಕೊಂಡಿರುವುದಿಲ್ಲ. ಓಕೆ, ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಏನು ಪ್ರಯತ್ನ ಮಾಡ್ತಾ ಇದೆ, ಅದರಲ್ಲೂ ವಿಶೇಷವಾಗಿ 371J ರೆಡಿ ಇರ್ತಕ್ಕಂಥ 32,000ಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬೋದ್ರ ಸಲುವಾಗಿ ಆರ್ಥಿಕ ಇಲಾಖೆಯವರು ಈಗಾಗಲೇ ಪರವಾನಗಿಯನ್ನು ಕೊಟ್ಟಾಗಿ ನಡಿ. ಇಟ್ ಇಸ್ ಅ ಡೀಮ್ಡ್ ಕನ್ಕರೆನ್ಸ್ ವಿಚ್ ಇಸ್ ಗಿವನ್. ಆದ್ದರಿಂದ 371J ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ಈ ಒಂದು ರಿಕ್ರೂಟ್ಮೆಂಟ್ ಹುದ್ದೆಗಳನ್ನು ತುಂಬತಕ್ಕಂಥ ಕೆಲಸ ನಡೆದಿದೆ. ಅದರ ಜೊತೆಗೇ ನಾವು ಈಗಾಗಲೇ ಹೇಳಿದ ಹಾಗೆ ನಿಜ ಭಾಳ ಹುದ್ದೆಗಳು ಖಾಲಿ ಇವೆ, ಸರ್ಕಾರ ಒಪ್ತದೆ. ಆದರೆ
ಇದು ಯಾಕೆ ಖಾಲಿ ಉಳಿದು 4-5-6 ವರ್ಷದಿಂದ ಅನ್ನೋದ್ರ ಬಗ್ಗೆನೂ ಸಹಿತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಈ ಸಮಸ್ಯೆ ಬಗೆಹರಿತಾ ಇದೆ. ಆ ಹರಿಸೋದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ನಾ ಈಗಾಗಲೇ ಮೊದಲೇ ಸಲ ಹೇಳಿದ ಹಾಗೆ ಮೀಸಲಾತಿಯ ಕುರಿತಂತೆ ಕಾನೂನನ್ನು ಸಹಿತ ಮಸೂದೆಯನ್ನು ಸಹಿತ ಈ ಸದನದಲ್ಲಿ ಇನ್ನು 2-3 ದಿವಸದಲ್ಲಿ ನಾವು ಅದನ್ನ ಮಂಡನೆ ಮಾಡಲಿದ್ದೇವೆ. ಅದು ಒಂದು ನಮಗೆ ಶಕ್ತಿಯನ್ನು ಕೊಡ್ಬೋದು ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಆದಷ್ಟು ಬೇಗ ಈ ಹುದ್ದೆಗಳನ್ನು ತುಂಬುವುದಕ್ಕೆ ಏನೇನು ಪ್ರಯತ್ನ ಬೇಕೋ ಆ ಪ್ರಯತ್ನ ಮಾಡ್ತೀವಿ. ನೀವು ಮುಂದಿನ ಅಧಿವೇಶನ ಬರೋದ್ರೊಳಗಾಗಿ ಕನಿಷ್ಠ 1 ಲಕ್ಷ ಹುದ್ದೆ ತುಂಬದಿದ್ರೆ ಮುಂದಿನ ಬೆಂಗಳೂರು ಅಧಿವೇಶನದಲ್ಲಿ ಯಾವ ಯುವಕರು ನಿಮ್ಗೆ ವಿಧಾನಸೌಧಕ್ಕೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅಷ್ಟೊಂದು ಯುವಕರಲ್ಲಿ ಆಕ್ರೋಶ ಇದೆ, ಸಿಟ್ಟಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ಮುಂದಿನ ಅಧಿವೇಶನ ಬೆಂಗಳೂರಿನಲ್ಲಿ ಅಧಿವೇಶನದಲ್ಲಿ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿ ವಿಧಾನಸಭೆಗೆ ಹೋಗ್ಬೇಕಾದ್ರೆ ಇದನ್ನ ನೀವು ಜಾರಿ ಮಾಡಿ ನೇಪಾಳದ ಪ್ರಧಾನಮಂತ್ರಿ ಓಡಿ ಹೋಗ್ಬೇಕಾಯ್ತು. ಪರಿಸ್ಥಿತಿ ಕರ್ನಾಟಕ ಬರ್ತಾ ಇದೆ. ಎಚ್ಚರಿಕೆ. ಉತ್ತಮವಾದ ವಿಚಾರ ಇಲ್ಲಿ ಯುವಕರಿಗೆ ಇಲ್ಲಿಂದ AR ಕೃಷ್ಣಮೂರ್ತಿ ಅವರು. ಮಾನ್ಯ ಅಧ್ಯಕ್ಷರೇ, ರೇಷ್ಮೆ ಇಲಾಖೆ ಕಾರ್ಖಾನೆಗಳಲ್ಲಿ ಸೇವೆ ಸಲ್ಲಿಸಿದ್ದಾಗ ಮೃತಪಟ್ಟ ನೌಕರಗಳ ಅವಲಂಬಿತರಿಗೆ ಅನುಕಂಪ ಆಧಾರದ ಮೇಲೆ ನೇಮಕಾತಿ ಮಾಡುವುದನ್ನು ಸ್ಥಗಿತಗೊಳಿಸುವುದರಿಂದ ಉಂಟಾಗಿರುವ ಸಮಸ್ಯೆ ಬಗ್ಗೆ ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಓಕೆ. ಹಿಂದೆ ಕ್ಯಾಬಿನೆಟಲ್ಲಿ 4 ಜನಕ್ಕೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಕೊಡಬೇಕು ತೀರ್ಮಾನ ಆಗಿದೆ. ಬಟ್ ಅದು ಇದುವರೆಗೆ ಅವ್ರು ಕೆಲಸಕ್ಕೆ ತಗೊಂಡಿಲ್ಲ. ಅವ್ರು ರಿಜೆಕ್ಟ್ ಮಾಡಿದ್ದಾರೆ. ಅವ್ರನ್ನ ಯಾಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ ಪರಿಶೀಲನೆ ಮಾಡಿ ಅದನ್ನು ಮುಂದೆ ಕೆಲಸಕ್ಕೆ ಹೋಗೋಕೆ ಏನಿದೆ ಅವ್ರ ತೊಂದರೆ ಅಂತ ಕೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರಲ್ಲಿ ಮಾನ್ಯ ಸಚಿವರು ಹೇಳಿದ ಹಾಗೆ 23 ಮಾರ್ಚ್ 2018 ಸಚಿವ ಸಂಪುಟದ ಸಭೆಯಲ್ಲಿ ಇದೊಂದು ಬಗ್ಗೆ ಸರ್ಕಾರ ನಿರ್ಣಯವನ್ನು ಕೈಗೊಂಡಿದೆ. ಮಾನ್ಯ ಅಧ್ಯಕ್ಷರೇ, ವಿಷಯ ಸಂಖ್ಯೆ 376/2018 ಸರ್ಕಾರಿ ರೇಷ್ಮೆ ಕಾರ್ಖಾನೆ ಕಾರ್ಯನಿರ್ವಹಿಸುವ ಮೃತಪಟ್ಟ ನೌಕರರ ಅವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡುವ ಕುರಿತು ಅಂತೇಳಿ ನಿರ್ಣಯ ಆಗಿದೆ. ಮಾನ್ಯ ಅಧ್ಯಕ್ಷರೇ, ಸಚಿವ ಸಂಪುಟ ಟಿಪ್ಪಣಿ ಖಂಡಿಕೆ 11/2ರಲ್ಲಿ ಒಳಗೊಂಡಿರುವ ಪ್ರಸ್ತಾವನೆಗಳು ಸಚಿವ ಸಂಪುಟ ಅನುಮೋದಿಸಿತ್ತು. ಕ್ಯಾಬಿನೆಟ್ ಅಪ್ರೂವ್ಡ್ ದಿ ಪ್ರಪೋಸಲ್ ಕಂಟೈನ್ಡ್ ಇನ್ ಪ್ಯಾರಾ 11/2 ಆಫ್ ದಿ ಕ್ಯಾಬಿನೆಟ್ ನೋಟ್ ಅಂತಕ್ಕಂಥದ್ದು ಇದೆ. ಆದರೂ ಕೂಡ ಇವರಿಗೆ ಉಳಿದಂಥವ್ರಿಗೆ ಸುಮಾರು 86 ಜನಕ್ಕೆ ಉದ್ಯೋಗವನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂದು 83 ಜನಕ್ಕೆ. ಇನ್ನು ಉಳಿದಂಥವ್ರಿಗೆ ಅದು ಅವಕಾಶ ಆಗಿಲ್ಲ. ಹಾಗಾಗಿ ಈ ಅಧಿಕಾರಿಗಳು ಉದ್ಯೋಗ ನೀಡುವುದಿಲ್ಲ. ಒಟ್ಟಾರೆಯಾಗಿ ಸಂವಿಧಾನ 14ನೇ ವಿಧಿಯನ್ನು ಇವರು ಉಲ್ಲಂಘಿಸುತ್ತಾರೆ ಅಂತಕ್ಕಂಥದ್ದನ್ನು ನಾನು ಸದನ ಗಮನಕ್ಕೆ ತರಬಯಸ್ತೇನೆ. ಇವರಿಗೆ ನ್ಯಾಯಯುತವಾದ ರೀತಿಯಲ್ಲಿ ಅನುಕಂಪ ಆದ ಮೇಲೆ ಉದ್ಯೋಗವನ್ನು ಕೊಡುವಂಥದ್ದಕ್ಕೆ ಸರ್ಕಾರ ಮುಂದಾಗಬೇಕು. ಕ್ಯಾಬಿನೆಟ್ ಡಿಸಿಷನ್ ಪ್ರಕಾರ. ಮಾನ್ಯ ಅಧ್ಯಕ್ಷ, ನಾನು ಆಗಲೇ ಹೇಳಿದ್ದೇನೆ ಅಧ್ಯಕ್ಷ, ಇದು ಯಾಕೆ ಅವ್ರು ರಿಜೆಕ್ಟ್ ಮಾಡಿದೆ ಅಂತ ಗೊತ್ತಿಲ್ಲ. ಏನೋ ಇದನ್ನು ಅಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಿ ಏನಾಗಿದೆ ಅಂತ ತಿಳಿದ ಅವ್ರಿಗೆ ಏನು ಅವಕಾಶ ಆಗುತ್ತೆ ಮಾಡ್ಕೊಡ್ತಾರೆ. ಗೋಪಾಲ್ ಕೃಷ್ಣ ಬೇಲೂರು. ಮಾನ್ಯ ಅಧ್ಯಕ್ಷ, ಒಂದು ನಿಮಿಷ. ಇದಕ್ಕೆ ಉಪಸಂಪುಟ ಇದು ಕಮಿಟಿ ಫಾರ್ಮ್ ಆಗಿತ್ತು. ಹಿಂದೆ ಚಂದ್ರಪ್ರಭಾ ಅವರಿದ್ದಾಗ ಅವರಿಗೆ ACS ಆಗಿದ್ದ ಸಂದರ್ಭದಲ್ಲಿ ಒಂದು ಕಮಿಟಿ ರೆಕಮೆಂಡೇಶನ್ ಕೂಡ ಆಗಿ ಕ್ಯಾಬಿನೆಟ್ಗೆ ಬಂದು ಕ್ಯಾಬಿನೆಟ್ ಡಿಸಿಷನ್ ಇರೋದು. ಅದು ಸ್ವಲ್ಪ ಹೇಳಿದ್ರು ಅವ್ರಿಗೆ, ಪ್ಲೀಸ್ ರೀಎಕ್ಸಾಮಿನ್ ದಟ್ ಇಶ್ಯೂ ಅಂಡ್ ಪ್ಲೀಸ್ ಜಸ್ಟಿಫೈ ದಿ ಕಾಸ್ಟ್. ಈಗ ಗೋಪಾಲ್ ಕೃಷ್ಣ ಬೇಲೂರು ಇಲ್ಲ, ಉದಯ KM ಇಲ್ಲ, ಒಂದೇಲಿ 1 ಸೆಕೆಂಡ್, NH ಕೋನರೆಡ್ಡಿ ಇಲ್ಲ, ಬಸವ ದದ್ದಲ್ ಇಲ್ಲ. ಈಗ ಅಧ್ಯಕ್ಷರೇ, ಓಕೆ, ಯಾರಿದ್ದೀರಿ? ಉದಯ್ ಇದ್ದೀರಿ. ಹಾಗಾದ್ರೆ ಈಗ ಕ್ಯಾಬಿನೆಟ್ ಇದ್ದ ಕಾರಣ ಉಳಿದುದನ್ನು ಪ್ರಶ್ನೆ ಸಂಖ್ಯೆ 17 ಮತ್ತು 22 ಮಾನ್ಯ ಹಿರಿಯ ಸದಸ್ಯರ ಕೃಷ್ಣಪ್ಪ ಅವರು ಕೇಳಿದ್ದಾರೆ.
ಅವೆರಡು ಒಂದೇ ಪ್ರಶ್ನೆ ಇರೋದು. ಇವತ್ತು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗ್ತಾ ಇದೆ, ಅದು ಎಕ್ಸ್ರೇ ಮಾನ್ಯ ಹಿರಿಯ ಸದಸ್ಯರು ಒಪ್ಪಿದ್ರೆ ಅದನ್ನ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಆದ್ಮೇಲೆ ಅವರಿಗೆ ತಿಳಿಸ್ತೀನಿ ಅಧ್ಯಕ್ಷರೇ, ಇದು ಡ್ರಾಪ್ ಮಾಡ್ಬೋದಾ ಅಂತ ಅವ್ರಿಗೆ ಮನವಿ ಅಷ್ಟೇ. ಆಯ್ತು, ಅಲ್ಲಿ ಬರ್ಲಿಲ್ಲ, ಸ್ವಾಗತ ಬಯಸ್ತೀನಿ. ಆಯ್ತು, ಅಲ್ಲಿಗೆ ಬರ್ಲಿ, ಬೇರೆಯವರು ಇದ್ದಾರೆ. ಒಂದೇ ಸೆಕೆಂಡ್, ಅವ್ರು ಹೇಳೋದು ಈ ರೆವಿನ್ಯೂ ಸೈಟ್ ನಲ್ಲಿ ಮನೆ ಕಟ್ಟಕ್ಕೆ ಅನುಮತಿ ಆಯ್ತು, ಬೇರೆಯವರು ಇದ್ದಾರೆ. ಕ್ಯಾಬಿನೆಟ್ ಬರ್ತಾ ಇದೆ ಅಧ್ಯಕ್ಷರೇ, ಅವ್ರ ಜೊತೆ ಆಮೇಲೆ ವೈಯಕ್ತಿಕವಾಗಿ ಮಾತನಾಡಿ ಇದು ಮಾಡ್ತೀನಿ ಅಧ್ಯಕ್ಷ. ಸರ್ ಈಗ ಒಂದ್ ಸೆಕೆಂಡ್, ಈಗ ಕ್ಯಾಬಿನೆಟ್ ಇದೆ, ಏನು ಇವರು ನಿಮ್ಗೆ ಸಿಕ್ಲಿಲ್ಲ, ಸೋಮವಾರ ನಾಳೆ ಅಥವಾ ಸೋಮವಾರ ಮೊದಲ ಆದ್ಯತೆ ಕೊಡಲಾಗುತ್ತದೆ. ನಿಮಿಷ ಈಗ ಸದನ ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭಿಸಲಾಗುತ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.